ನಮಸ್ಕಾರ ಸ್ನೇಹಿತರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೂರು ಮಂದಿ ಮುಸ್ಲಿಮರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅವರೇ ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್. ಈ ಮೂವರಲ್ಲಿ ಯಾರು ಬೆಸ್ಟ್? ಅನುಭವದಲ್ಲಿ ಯಾರು ಮುಂದೆ? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಇವರ ಕುಟುಂಬ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜನನ ಮತ್ತು ಹಿನ್ನೆಲೆ. ಜಮೀರ್ ಅಹಮದ್ ಖಾನ್ 1966ರ ಆಗಸ್ಟ್ 1ರಂದು ಕೋಲಾರದಲ್ಲಿ ಜನಿಸಿದ್ರು. ಇವರ ತಂದೆ ಜಿಯಾವುಲ್ಲಾ ಖಾನ್ ಮತ್ತು ತಾಯಿ ಸೊಗ್ರಾ ಖಾನುಂ. ಕುಟುಂಬದ್ದೇ ಟ್ರಾವೆಲ್ಸ್ ಕಂಪನಿ ಇತ್ತು. ಇನ್ನು ಯುಟಿ ಖಾದರ್ 1969ರ ಅಕ್ಟೋಬರ್ 12ರಂದು ಕಾಸರಗೋಡಿನಲ್ಲಿ ಜನಿಸಿದ್ರು. ತಂದೆ ಹಜಿ ಯುಟಿ ಫರೀದ್, ತಾಯಿ ನಸೀಮಾ. ಖಾದರ್ ತಂದೆ ರಾಜಕೀಯದಲ್ಲಿದ್ದು 4 ಸಲ ಶಾಸಕರಾಗಿ ಆಯ್ಕೆ ಆಗಿದ್ರು. ಇನ್ನು ರಿಜ್ವಾನ್ ಅರ್ಷದ್ 1979ರ ಸೆಪ್ಟೆಂಬರ್ 24ರಂದು ಜನಿಸಿದ್ರು. ತಂದೆ RQ ಅರ್ಷದ್, ತಾಯಿ ಶಹನಾಜ್. ತಂದೆ QR ಅರ್ಷದ್ 4 ಸಲ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡಿದ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಜಮೀರ್ ಅಹಮದ್ ಖಾನ್ಗೆ 60 ವರ್ಷ ವಯಸ್ಸಾಗಿದೆ. ಅದೇ ಯುಟಿ ಖಾದರ್ಗೆ 56 ವರ್ಷ ವಯಸ್ಸು. ಇನ್ನು ರಿಜ್ವಾನ್ ಅರ್ಷದ್ಗೆ 46 ವರ್ಷ ವಯಸ್ಸು. ಮೂವರಲ್ಲಿ ಜಮೀರ್ ಅಹಮದ್ ಖಾನ್ ವಯಸ್ಸಿನಲ್ಲಿ ದೊಡ್ಡವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಜಮೀರ್ ಅಹಮದ್ ಖಾನ್ 10ನೇ ಕ್ಲಾಸ್ನಲ್ಲಿ ಫೇಲ್ ಆದ್ಮೇಲೆ ಓದೋದು ಬಿಟ್ಟುಬಿಟ್ರು. ಇನ್ನು ಯುಟಿ ಖಾದರ್ 2003ರಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಕಾನೂನು ಪದವಿ ಪಡ್ಕೊಂಡಿದ್ದಾರೆ. ಅದೇ ರಿಜ್ವಾನ್ ಬಿಕಾಂ ಪದವಿ ಕಂಪ್ಲೀಟ್ ಮಾಡಿದ್ದಾರೆ. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಜಮೀರ್ ಅಹಮದ್ ಖಾನ್ ಜೆಡಿಎಸ್ ಸೇರಿ ಮೊದಲಿನಿಂದಲೂ HD ಕುಮಾರಸ್ವಾಮಿ ಜೊತೆ ಗುರುತಿಸಿಕೊಂಡಿದ್ರು, ಸ್ನೇಹಿತರಾಗಿದ್ರು. ಹೀಗೆ ನಿಧಾನವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಯುಟಿ ಖಾದರ್ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ NSUIನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ರು. 1999, 2004ರಲ್ಲಿ ತಂದೆ ಯುಟಿ ಫರೀದ್ ಗೆಲುವಿಗಾಗಿ ಕೆಲಸ ಮಾಡಿದ್ರು. 2007ರಲ್ಲಿ ತಂದೆ ಫರೀದ್ ಸಾವನ್ನಪ್ಪಿದಾಗ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ ಖಾದರ್ ವಿನ್ ಆದ್ರು. ಹೀಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ರಿಜ್ವಾನ್ ಅರ್ಷದ್ಗೂ ರಾಜಕೀಯ ಹಿನ್ನೆಲೆ ಇದ್ದು NSUIನಲ್ಲಿ ಗುರುತಿಸಿಕೊಂಡಿದ್ರು. ನಂತರ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆದ್ರು. ರಾಜಕೀಯ ಅನುಭವ ಏನು? ಜಮೀರ್ ಅಹಮದ್ ಖಾನ್ 5 ಸಲ ಶಾಸಕರಾಗಿ, 4ನೇ ಸಲ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಯುಟಿ ಖಾದರ್ 5 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ 3 ಸಲ ಸಚಿವರಾಗಿ ಆಯ್ಕೆ ಆಗಿರೋ ಇವರು ಸ್ಪೀಕರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ 1 ಸಲ MLC ಮತ್ತು 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇದೀಗ ಸಚಿವ ಸ್ಥಾನವೂ ಸಿಕ್ಕಿದೆ. ಕ್ಷೇತ್ರ ಯಾವುದು? ಜಮೀರ್ ಮೊದಲಿಗೆ ಜಯನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ರು. ಆದ್ರೀಗ ಚಾಮರಾಜಪೇಟೆಯನ್ನೇ ತಮ್ಮ ಅಡ್ಡ ಮಾಡ್ಕೊಂಡಿದ್ದಾರೆ. ಇನ್ನು ಯುಟಿ ಖಾದರ್ ಮಂಗಳೂರು ವಿಧಾನಸಭೆ ಕ್ಷೇತ್ರದಿಂದಲೇ ಆಯ್ಕೆ ಆಗ್ತಾ ಬಂದಿದ್ದಾರೆ. ರಿಜ್ವಾನ್ ಅರ್ಷದ್ ಮೊದಲಿಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಈಗ ಶಿವಾಜಿನಗರ ಕ್ಷೇತ್ರವನ್ನ ತಮ್ಮ ರಾಜಕೀಯ ಕರ್ಮಭೂಮಿ ಮಾಡ್ಕೊಂಡಿದ್ದಾರೆ. ಹೆಚ್ಚು ಸೋತಿರೋದು ಯಾರು? ಜಮೀರ್ ಮೊದಲಿಗೆ ಜಯನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಸೋಲು ಕಂಡಿದ್ರು. ಅದೇ ರೀತಿ ರಿಜ್ವಾನ್ ಅರ್ಷದ್ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ 2 ಸಲ ಸೋಲು ಕಂಡಿದ್ದಾರೆ. ಆದ್ರೆ ಯುಟಿ ಖಾದರ್ 1 ಸಲವೂ ಸೋಲು ಕಾಣದೆ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಜಮೀರ್ ಅಹಮದ್ ಖಾನ್ ಮೊದಲಿಗೆ JDS ನಲ್ಲಿ ಗುರುತಿಸಿಕೊಂಡಿದ್ರು. ಆದ್ರೆ ನಂತರ ಕಾಂಗ್ರೆಸ್ ಸೇರಿ ರಾಜಕೀಯದ ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ರು. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಲು ಟ್ರೈ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಕ್ಷಮೆ ಕೂಡ ಕೇಳಿದ್ರು. ಅದೇ ಯುಟಿ ಖಾದರ್ ಮೊದಲಿಂದಲೂ ಅಂದ್ರೆ ವಿದ್ಯಾರ್ಥಿ ದೆಸೆಯಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ವಿಚಾರಕ್ಕೆ ಬಂದ್ರೆ NSUI ಮೂಲಕ ರಾಜಕೀಯ ಶುರು ಮಾಡಿದ್ರು. ಪಕ್ಷದಲ್ಲಿ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಭಾರತೀಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ, ಕರ್ನಾಟಕ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಕುಟುಂಬ ಹೇಗಿದೆ ಗೊತ್ತಾ? ಜಮೀರ್ ಅಹಮದ್ ಖಾನ್ ಬಿಬಿ ಜವಾರಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಮಗಳು ಸುಘಾರಾ ಖಾನುಂ, ಮಗ ಜೈದ್ ಖಾನ್. ಇನ್ನು ಯುಟಿ ಖಾದರ್ ಲಮೀಸ್ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಹಫೀಜಾ ಹವ್ವಾ ನಸೀಮಾ ಅನ್ನೋ ಮಗಳಿದ್ದಾರೆ. ಅದೇ ರಿಜ್ವಾನ್ ಅರ್ಷದ್ ನಜೀಹಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಫೈಜಾನ್, ಅರ್ಜಾನ್ ಮತ್ತು ಫರ್ಜಾನ್ ಅನ್ನೋ 3 ಮಕ್ಕಳಿದ್ದಾರೆ.
ಆಸ್ತಿಯಲ್ಲಿ ಯಾರು ಮುಂದೆ? ಜಮೀರ್ ಅಹಮದ್ ಖಾನ್ 72 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಪತ್ನಿ ಹೆಸರಲ್ಲಿ ಜಸ್ಟ್ 31 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ಯುಟಿ ಖಾದರ್ ತಮ್ಮ ಬಳಿ 6 ಕೋಟಿ 97 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು ಅದರಲ್ಲಿ ಪತ್ನಿ ಬಳಿ 2 ಕೋಟಿ 89 ಲಕ್ಷ ರೂಪಾಯಿಯಷ್ಟಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ 21 ಕೋಟಿ 51 ಲಕ್ಷ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದು ಅದರಲ್ಲಿ 1 ಕೋಟಿ 15 ಲಕ್ಷ ಪತ್ನಿ ಹೆಸರಲ್ಲಿದೆ. ಹೆಚ್ಚು ಸಾಲ ಇರೋದು ಯಾರಿಗೆ? ಜಮೀರ್ ಅಹಮದ್ ಖಾನ್ 42 ಕೋಟಿ ರೂಪಾಯಿಯಷ್ಟು ಸಾಲ ಹೊಂದಿದ್ದಾರೆ. ಯುಟಿ ಖಾದರ್ 69 ಲಕ್ಷ ರೂಪಾಯಿ ಸಾಲ ಘೋಷಿಸಿದ್ದಾರೆ. ಅದೇ ರೀತಿ ರಿಜ್ವಾನ್ ಅರ್ಷದ್ 7 ಕೋಟಿ 6 ಲಕ್ಷ ರೂಪಾಯಿ ಸಾಲ ಹೊಂದಿದ್ದಾರೆ. ಚಿನ್ನ ಕಾರು ಎಷ್ಟೆಷ್ಟು ಇದೆ? ಜಮೀರ್ ಬಳಿ 69 ಗ್ರಾಂ ಚಿನ್ನ ಇದ್ರೆ ಪತ್ನಿ ಬಳಿ 761 ಗ್ರಾಂನಷ್ಟು ಚಿನ್ನ ಇದೆ. ಜಮೀರ್ ಬಳಿ ಮಹೀಂದ್ರಾ ಥಾರ್ ಕಾರು ಕೂಡ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ಯುಟಿ ಖಾದರ್ ಬಳಿ ಚಿನ್ನ ಇಲ್ಲ, ಆದರೆ ಪತ್ನಿ ಬಳಿ ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಇದೆ. ಅದೇ ರಿಜ್ವಾನ್ ಅರ್ಷದ್ ಬಳಿ 225 ಗ್ರಾಂ ತೂಕದ ಚಿನ್ನ ಇದ್ರೆ ಪತ್ನಿ 633 ಗ್ರಾಂ ಚಿನ್ನಾಭರಣ ಹೊಂದಿದ್ದಾರೆ. ಆದಾಯದಲ್ಲಿ ಯಾರು ಮುಂದೆ? ಜಮೀರ್ ಅಹಮದ್ ಖಾನ್ 17,62,000 ರೂಪಾಯಿ ವಾರ್ಷಿಕ ಆದಾಯ ಹೊಂದಿದ್ದಾರೆ. ಸಂಬಳ ಮತ್ತು ಉದ್ಯಮ ಆದಾಯದ ಮೂಲವಾಗಿದೆ. ಯುಟಿ ಖಾದರ್ 10,58,000 ರೂಪಾಯಿ ಆದಾಯ ಹೊಂದಿದ್ದು ಕೃಷಿ, ಬಾಡಿಗೆ ದುಡ್ಡು ಮತ್ತು ಸಂಬಳ ಆದಾಯದ ಮೂಲವಾಗಿದೆ. ಇನ್ನು ರಿಜ್ವಾನ್ ಅರ್ಷದ್ 17,58,000 ರೂಪಾಯಿ ವಾರ್ಷಿಕ ಆದಾಯ ಹೊಂದಿದ್ದು ಉದ್ಯಮ ಇವರ ಆದಾಯದ ಮೂಲವಾಗಿದೆ. ಸ್ನೇಹಿತರೆ, ಇದು ಡಿಕೆ ಸಂಪುಟದಲ್ಲಿ ಸ್ಥಾನ ಪಡೆದ 3 ಮುಸ್ಲಿಮರ ಕುರಿತು ಮಾಹಿತಿಯನ್ನ ಕೊಡೋ ಪ್ರಯತ್ನ. ಅದೇ ಭಾರಿ ನಿರೀಕ್ಷೆಯಲ್ಲಿದ್ದ ಶಾಂತಿನಗರ ಶಾಸಕ ಹ್ಯಾರಿಸ್ ಮತ್ತು ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ಗೆ ಭಾರಿ ನಿರಾಸೆಯಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಜಮೀರ್ಗೆ ಸ್ಥಾನ ಕೊಟ್ರೆ ನಮಗೆ ಕೊಡ್ಲಿಲ್ಲ ಅಂತ ತನ್ವೀರ್ ಸೇಠ್ ಅಸಮಾಧಾನ ಹೊರಹಾಕಿದ್ದಾರೆ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಜಮೀರ್ಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿನಾ ತಪ್ಪಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.